ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನ ಎಂದರೆ ಇಷ್ಟೇ. ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತದೆ. ಆದರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರೋದಿಲ್ಲ. ಮನೆಯಿಂದ ಹೊರಗಡೆ ಇಡುತ್ತಾರೆ. ಇದು ನಮ್ಮ ಜೀವನ ಸುಖ ದುಃಖಗಳಿಗೆ ನಾವೇ ಹೊಣೆ ಎಂದು ತಿಳಿಸುತ್ತದೆ. ಇಲ್ಲಿ ಯಾರೂ ಕಾಪಾಡೋಕೆ ಬರೋದಿಲ್ಲ. ಅವರವರ ಜೀವನದಲ್ಲಿ ಅವರು ನಿರತರಾಗಿರುತ್ತಾರೆ. ಉರಿದು ಬೂದಿಯಾಗುವ ಮೊದಲು ಉರಿದು ಬೆಳಕಾಗಬೇಕು. ಆ ಬೆಳಕು ಇನ್ನೊಬ್ಬರಿಗೆ ಉಪಯೋಗ ಆಗುವ ಹಾಗೆ ಬಾಳಬೇಕು. ಗುಡಿಯಲ್ಲಿ ಕೂಡ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಆದರೂ ಏನೂ ಪರವಾಗಿಲ್ಲ ಅಂತ ಬಿಸಾಕದೆ ತಿನ್ನುತ್ತೇವೆ. ಅದೇ ರೀತಿ ದೇವರು ಕೊಟ್ಟಿರುವ ಜೀವನದಲ್ಲಿ ಏನೋ ಒಂದೆರಡು ದಿನ ಚೆನ್ನಾಗಿ ಇಲ್ಲ ಅಂತ ಬರೀ ನೋವೇ ಇದೆ ಅಂತ ಹೇಳಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಏನೂ ಪರವಾಗಿಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗುತ್ತಾ ಇರಬೇಕು. ಮನಸ್ಸಿನಿಂದ ಯೋಚಿಸಿದ ಕಾರ್ಯವನ್ನು ಮಾತಿನಿಂದ ಪ್ರಕಟಿಸಬೇಡಿ. ಅದರ ಬದಲು ಅದನ್ನು ಉತ್ತಮವಾಗಿ ಕಾರ್ಯರೂಪಕ್ಕೆ ತರಲು ಯೋಚಿಸಿ. ಮಾತು ನಿಮ್ಮ ಕಾರ್ಯಶಕ್ತಿಯನ್ನು ಕುಗ್ಗಿಸುತ್ತದೆ. ಮೌನ ಅದಕ್ಕೆ ಇನ್ನಷ್ಟು ಬಲ ತುಂಬುತ್ತದೆ. ಅದರ ಫಲವೇ ನಿಮ್ಮ ಎಲ್ಲ ಮಾತುಗಳನ್ನು ಹೇಳುತ್ತದೆ. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ. ಆದರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನನಾಗುತ್ತಾನೆ. ಈ ಕಲಿಯುಗದ ಭೂಮಿಯ ಮೇಲೆ ಮಾನವರು ಸತ್ತ ನಂತರ ಪಾಪ ಪುಣ್ಯ ಏನೂ ಇಲ್ಲ ಎಂದು ಬದುಕುವವರು ಅಜ್ಞಾನಿಗಳು, ಮೋಸಗಾರರು, ದುಷ್ಟರಾಗಿ ಬದುಕುತ್ತಾರೆ. ಅದೇ ಸತ್ತ ನಂತರ ಪಾಪ ಪುಣ್ಯ ಎಂಬ ಬದುಕಿದೆ ಎಂದು ಬದುಕುವವರು ಸತ್ಯವಂತರು, ಒಳ್ಳೆಯವರಾಗಿ ಬದುಕುತ್ತಾರೆ. ಇಷ್ಟೇ ಭಗವದ್ಗೀತೆಯ ಅರ್ಥ. ನಿಮ್ಮನ್ನು ದ್ವೇಷಿಸುವವರಿಂದ ನೀವು ಇನ್ನಷ್ಟು ಕೆಳಗಡೆ ಹೋಗಬಾರದು. ದ್ವೇಷಿಸುವವರು ನಿಮಗೆ ಪ್ರೇರಣಾದಾಯಕರಾಗಬೇಕು. ಅವರು ನಿಮ್ಮನ್ನು ಬಡಿದೆಬ್ಬಿಸಿ ಹೊಸ ಸವಾಲು ಎದುರಿಸಲು ಪ್ರಚೋದಿಸಬೇಕು. ಈ ಕಾರಣದಿಂದ ನೀವು ಅಂತಹ ಕೆಲವು ಜನರನ್ನಾದರೂ ಸಂಪಾದಿಸಿಕೊಳ್ಳಬೇಕು. ಲೆಕ್ಕವಿಲ್ಲದಷ್ಟು ಸಂಪತ್ತು ವೈಭವ ಇದ್ದರೂ ಬದುಕಲು ನಮಗೆ ಬೇಕಾಗಿರುವುದು ಅರ್ಧ ಸೇರು ಅಕ್ಕಿ, ಒಂದು ಆಕಳು ಹಾಲು, ಮಲಗಲು ಅರ್ಧ ಮಂಚ ಅಷ್ಟೆ. ಸಾವಿನಲ್ಲಿ ನಮ್ಮ ದೇಹವೇ ಭೂಮಿಯನ್ನು ಸೇರಿದಾಗ ಒಡವೆ ನಮ್ಮೊಡನೆ ಬರುವುದೇ, ಪತ್ನಿ ಮಕ್ಕಳು ಯಾರೂ ಬರುವುದಿಲ್ಲ. ಪ್ರಾಣವಾಯುವನ್ನು ಕೂಡ ಕೊಡುವುದು. ಆದ್ದರಿಂದ ಅರ್ಥವಿಲ್ಲದ ಸಿರಿ ಸಂಪತ್ತನ್ನು ನಂಬಿ ಹಾಳಾಗಬಾರದು. ಇದೇ ಬದುಕಿನ ವಾಸ್ತವಿಕತೆಯಾಗಿದೆ. ನಾವು ಯಾವುದು ಅಶಾಶ್ವತವೋ ಅದರ ಹಿಂದೆ ಓಡುವುದನ್ನು ಬಿಟ್ಟು ಯಾವುದು ಶಾಶ್ವತವೋ ಅದರ ಕಡೆಗೆ ನಾವು ಕೇಂದ್ರೀಕೃತರಾಗೋಣ. ಅಂದರೆ ನಮಗೆ ಈ ಭಗವಂತನ ಆಶೀರ್ವಾದ ದೊರೆಯಬೇಕಾದರೆ ನಾವು ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆಯ ಬಗ್ಗೆ ಒಲವನ್ನು ಮೂಡಿಸಿಕೊಳ್ಳಬೇಕೆನ್ನುತ್ತದೆ ಭಗವದ್ಗೀತೆಯ ಶ್ರೀ ಕೃಷ್ಣ ಪರಮಾತ್ಮನ ಗೀತಾಮೃತದ ಸಾರ. ಇಲ್ಲಿ ಒಳ್ಳೆಯ ಸ್ನೇಹ ಎಂದರೆ ಅದೊಂದು ಪ್ರಜ್ವಲಿಸುವ ಜ್ಯೋತಿ ಇದ್ದಂತೆ. ಅದು ಕತ್ತಲಲ್ಲಿ ದಾರಿ ತರಬಲ್ಲದು. ಆಪತ್ಕಾಲದಲ್ಲಿ ನಮಗೆ ನೆರವು ನೀಡಬಲ್ಲದು. ನಿಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲೇ ಸಂತೋಷದಿಂದ ಇರಲು ಸಾಧ್ಯವಿದೆ. ನೀವು ಸದಾಕಾಲ ಬೇರೆಯವರು ಮಾಡಿದ್ದನ್ನೇ ಮಾಡಿ ನಾನು ಮೆಚ್ಚುತ್ತೇನೆ ಎಂದಾದರೆ ಖಂಡಿತ ಅದಕ್ಕೆ ಯಾವುದೇ ಅರ್ಥವಿರುವುದಿಲ್ಲ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳಬೇಕು, ಬೇರೆಯವರ ಹತ್ತಿರ ಅಲ್ಲ. ಏಕೆಂದರೆ ಇಲ್ಲಿ ಬದಲಾಗಬೇಕಾಗಿರುವುದು ನಾವು ಹೊರತು ಬೇರೆಯವರಲ್ಲ. ಇತರರು ಮೆಚ್ಚಲಿ ಎಂದು ನೀವೆಂದಿಗೂ ಬದುಕಬೇಡಿ. ಏಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಬದುಕು ವರ್ಣಮಯವಾಗಿರಬೇಕೇ ವಿನಃ ನಾಟಕೀಯವಾಗಿರಬಾರದಲ್ಲವೇ? ನಮ್ಮ ಮನಸ್ಸು ಬೇರೆಯವರಿಗೆ ಯಾವ ಸಮಯದಿಂದ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ
ಶಾಂತಿ, ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತದೆ. ನೀವು ಒಬ್ಬಂಟಿ ಎಂದು ಭಾವ ಉಂಟು ಮಾಡುವ ಜನರೊಂದಿಗೆ ಇರುವುದಕ್ಕಿಂತ ಅಸಲಿ ಒಬ್ಬಂಟಿತನವೇ ಲೇಸು. ಅಲ್ಲಿ ನೀವು ಹೆಚ್ಚು ಸ್ವತಂತ್ರ ಹಾಗೂ ಸುಖಿಯಾಗಿರುತ್ತೀರಾ. ಏಕಾಂತವನ್ನು ಸೃಷ್ಟಿಸಿಕೊಂಡಾಗ ಜಗತ್ತೇ ನಿಮ್ಮ ಬಳಿ ಬರುತ್ತದೆ. ಖುಷಿ ಎನ್ನುವುದು ಚಿಟ್ಟೆ ಇದ್ದಂತೆ. ಅದನ್ನು ಹಿಡಿಯಲು ಹೋದರೆ ಅದು ನಿಮ್ಮಿಂದ ತಪ್ಪಿಸಿಕೊಂಡು ಹಾರಿ ಹೋಗುತ್ತದೆ. ಚಿಟ್ಟೆಯನ್ನು ತನ್ನತ್ತ ಸೆಳೆಯುವ ಹೂವಿನಂತೆ ನಿಮ್ಮಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡರೆ ಖುಷಿಯು ನಿಮ್ಮನ್ನು ಹುಡುಕುತ್ತಾ ನಿಮ್ಮ ಬಳಿಯೇ ಬರುತ್ತದೆ. ನೀನು ಒಳ್ಳೆಯ ಮಾರ್ಗದರ್ಶನದಲ್ಲಿಯೇ ಸಾಗುತ್ತಿದ್ದೇನೆ ಎಂಬ ಆತ್ಮಸಾಕ್ಷಿ ಇದ್ದರೆ ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮಷ್ಟಕ್ಕೆ ನೀವು ಮುನ್ನುಗ್ಗಿ. ನೀವು ಹೇಗಿದ್ದರೂ ಜನರು ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗಿ. ಮುಂದೊಂದು ದಿನ ಆ ಜನರೇ ನಿಮಗೆ ಶರಣಾಗತಿಯಾಗುತ್ತಾರೆ. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರುತ್ತವೆ. ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರುತ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಬಿಡುವ ಕಾಲ ಬಂದೇ ಬರುತ್ತದೆ. ತಿರಸ್ಕರಿಸುವವರೇ ಪುರಸ್ಕರಿಸುವಂತಹ ಕಾಲವೇ ಸಾಧನೆಯ ಬದುಕು. ನೀವು ಇಂದು ಎದುರಿಸುತ್ತಿರುವಂತಹ ಸಮಸ್ಯೆಗಳೇ ಭವಿಷ್ಯದಲ್ಲಿ ನಿಮಗೆ ಬಲವಾಗಿ ಬದಲಾಗುತ್ತದೆ. ಆದ್ದರಿಂದಲೇ ಪ್ರತಿಯೊಂದು ಹೋರಾಟವನ್ನು ಪಾಠ ಎಂದು ಭಾವಿಸಿದರೆ ಮತ್ತೆ ತೊಂದರೆ ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಅವರವರು ಮಾಡಿದ್ದನ್ನು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಜೀವನದಲ್ಲಿ ನೋವು, ಅವಮಾನ, ಜಿಗುಪ್ಸೆ, ನಮ್ಮ ಏಳಿಗೆಯನ್ನು ಕಂಡು ಸಹಿಸಿಕೊಳ್ಳದ ಜನಗಳಿಗೇನು ಕಡಿಮೆ ಇಲ್ಲ. ಅವುಗಳನ್ನೆಲ್ಲ ಎದುರಿಸಿ ಸಾಧನೆ ಮಾಡಬೇಕು. ಆಗ ಮಾತ್ರ ಜೀವನ ಸಾರ್ಥಕ. ನಾನು ಎಂಬುದು ಮರೆತು ನನ್ನಿಂದಲೇ ಎಂಬುದನ್ನು ತೊರೆದು, ನಾವು ಎಂಬುದು ಮರೆತು ನಮ್ಮಿಂದಲೇ ಎಂಬುದನ್ನು ನೆನಪಿಟ್ಟುಕೊಂಡು ಎಲ್ಲರೊಳಗೊಂದಾಗಿ ಬದುಕಿದರೆ ಅದುವೇ ನಿಜವಾದ ಸಾಧನೆ. ಅದುವೇ ಬದುಕಿನ ಸಾಧನೆ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ. ನಿಮ್ಮಿಷ್ಟಕ್ಕೆ ನೀವೇ ಬದಲಾಗಿ. ಆಗ ಜನರು ತಂತಾನೇ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನೆಸೆದು ಕಲ್ಲನ್ನು ಎತ್ತಿಕೊಂಡಂತೆಯೇ ಅರ್ಥ. ಹಣ ಮತ್ತು ವಿದ್ಯೆ ಇದ್ದ ಮಾತ್ರಕ್ಕೆ ದೊಡ್ಡವರಾಗುವುದಿಲ್ಲ. ಗುಣ ಹಾಗೂ ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯನಾಗಲು ಸಾಧ್ಯ. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹಪಟ್ಟರೆ ಬೇಸರ ಮಾಡಬೇಡಿ. ಏಕೆಂದರೆ ಜನರು ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ಪಡುತ್ತಾರೆಯೇ ಹೊರತು ಕಬ್ಬಿಣದ್ದಲ್ಲ. ಮಾತು ಮಾನವನ್ನ ಬದುಕಿಸುವಂತಿರಬೇಕು. ನೋಟ ಮನಸ್ಸಿಗೆ ಶಾಂತಿ ನೀಡುವಂತಿರಬೇಕು. ಮಾಡುವ ಕೆಲಸ ತನ್ನಾತ್ಮಕ್ಕೆ ಮೆಚ್ಚುಗೆ ಆಗುವಂತಿರಬೇಕು. ಬದುಕಿದರೆ ಬದುಕೇ ನಮ್ಮನ್ನು ನೋಡಿ ಸಂಭ್ರಮಿಸಬೇಕು. ಸ್ನೇಹಿತರೆ, ಈ ವಿಶೇಷವಾದಂತಹ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.